ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ನಾನ್ ವೆಜ್ ಹೋಟೆಲ್ ಸಹ ಬಿದ್ದಿರುವಂತದ್ದು. ನಾನು ಇವತ್ತು ಕೋಲಾರದ ಹೊರವಲಯದಲ್ಲಿ ಇರುವಂತಹ ಏನು ಮೈಲಾರಿ ದಮ್ ಬಿರಿಯಾನಿ ಹೋಟೆಲ್ ಬಳಿ ಇದ್ದೇನೆ. ನೋಡಬಹುದು ಇಲ್ಲಿ ಹೋಟೆಲ್ ನಲ್ಲಿ ಸಿಲಿಂಡರ್ ಗಳ ಕೊರತೆಯಿಂದ ಇವತ್ತು ಏನು ಇಲ್ಲಿನ ಮಾಲೀಕರು ಏನು ಅನಿವಾರ್ಯವಾಗಿ ಇವತ್ತು ಸೌದೆಯಲ್ಲಿ ಊಟ ಮಾಡುವಂತಹ ಏನು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ನೋಡಬಹುದು. ಇವತ್ತು ಸೌದೆಯಲ್ಲೇ ಸಂಪೂರ್ಣವಾಗಿ ಇಲ್ಲಿ ನಾನ್ ವೆಜ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಕಳೆದ 2-3 ದಿನಗಳಿಂದ ಸಹ ಏನು ಸಿಲಿಂಡರ್ ಇಲ್ಲದ ಕಾರಣ ಇವತ್ತು ಇಲ್ಲಿನ ಮಾಲೀಕರು ಸೌದೆಯಲ್ಲೇ ಇವತ್ತು ಏನು ಬಿರಿಯಾನಿಗಳನ್ನು ಮಾಡುವುದು ಮತ್ತೆ ಚಿಕನ್ ಐಟಮ್ ಸಹ ಮಾಡುವಂತದ್ದು ನೋಡಬಹುದು. ಈಗಾಗಲೇ ಬೆಳಿಗ್ಗೆಯಿಂದ ಸಹ ಎಲ್ಲಾ ರೀತಿಯ ಪದಾರ್ಥಗಳು ಸಹ ಏನು ಸೌದೆಯಿಂದಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ಕಳೆದ 4-5 ದಿನಗಳಿಂದ ಸಹ ಏನು ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರೋದ ಕಾರಣ ಇವತ್ತು ಇಲ್ಲಿನ ಮಾಲೀಕರು ಸಂಪೂರ್ಣವಾಗಿ ಸೌದೆಯಲ್ಲಿ ತಂದು ಇವತ್ತು ಅಡಿಗೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಸೌದೆಯ ರೇಟು ಸಹ ಜಾಸ್ತಿ ಆಗಿದೆ ಎಂಬ ಏನ್ ಮಾತನ್ನು ಇಲ್ಲಿನ ಮಾಲೀಕ ಹೇಳ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದ ಸಹ ಹಲವಾರು ರೀತಿಯ ಅಂತ ಹೇಳಿದ್ರೆ ಬಿರಿಯಾನಿ ಆಗ್ಬೋದು ಮತ್ತೆ ಇತರೆ ನಾನ್ ವೆಜ್ ಸಂಬಂಧಪಟ್ಟಂತಹ ಎಲ್ಲಾ ಆಹಾರಗಳು ಸಹ ಸೌದೆಯಲ್ಲೇ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಕಳೆದ 4-5 ದಿನಗಳಿಂದಲೂ ಸಹ ಏನು ವಾಣಿಜ್ಯ ಗ್ಯಾಸ್ಗಳು ಸಿಗದೇ ಇರುವ ಕಾರಣ ಇವತ್ತು ಏನು ಇಲ್ಲಿನ ಮಾಲೀಕರು ಏನು ಸೌದೆಯನ್ನು ತಂದು ಸೌದೆಯಲ್ಲೇ ಊಟವನ್ನು ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿನ ಮಾಲೀಕರು ಸಹ ಇಲ್ಲಿ ಸೌದೆಯನ್ನು ತರುವ ಸಂದರ್ಭದಲ್ಲಿ ಸೌದೆಯ ದರವೂ ಸಹ ಹೆಚ್ಚಾಗಿರುವುದಂದ್ರೆ ಕೆಜಿಗೆ 4 ರೂಪಾಯಿ ಇದ್ದಂತಹ ಸೌದೆ ಇವತ್ತು ದಿಢೀರ್ನೆ 5 ರೂಪಾಯಿಗೆ ಮಾರಾಟವಾಗಿದೆ. ಈ ನಿಟ್ಟಿನಲ್ಲಿ ಮಾಲೀಕರು ಸಹ ಒಂದು ರೀತಿಯ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ ಮತ್ತೆ ಸೌದೆಯ ರೇಟು ಸಹ ಹೆಚ್ಚಾಗಿರುವ ಕಾರಣ ಇವತ್ತು ಏನು ಇಲ್ಲಿನ ಮಾಲೀಕರು ಸಹ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಏನು ಮೈಲಾರಿ ದಮ್ ಬಿರಿಯಾನಿಯ ಅಂಗಡಿಯ ಮಾಲೀಕರು ಇದ್ದಾರೆ, ಅವ್ರು ಮಾತಾಡ್ತೀನಿ ಈಗ ಏನಂತ ಹೇಳ್ಬಿಟ್ಟು. ಸರ್, ಎಷ್ಟು ದಿನದಿಂದ ಇವತ್ತು ಸೌದೆಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ? 4-5 ದಿವಸದಿಂದ ಸೌದೆನ ಮಾಡ್ತಾ ಇದ್ದೀನಿ ಸರ್. 4-5 ದಿನ ಆಯ್ತು. ಎಲ್ಲಿ ಮಾಮೂಲಿ ಕೊಡೋದನ್ನು ಇಲ್ಲ, ಬ್ಲಾಕ್ ಅಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಅಷ್ಟ ಆಯ್ತು. ಅದಕ್ಕೆ ಎಲ್ಲ ಸೌದೆನ ಮಾಡ್ತಾ ಇದ್ದೀನಿ. ಈಗ ಎಷ್ಟು ರೇಟ್ ಇದೆ ಸರ್? ಈಗ ರೇಟ್ ಅಲ್ಲ, ಈಗ ಬ್ಲಾಕ್ ಕಲರ್ ಅಂತ ಇದ್ರಿ, ಮಾಮೂಲಿ ಎಷ್ಟು ಸಿಗ್ತಾ ಇತ್ತು ಮತ್ತೆ ಈಗ ಎಷ್ಟು ಹೇಳ್ತಾ ಇದ್ದಾರೆ? 2,500 ಕೊಟ್ಟರು. ಇವಾಗ ಫೋನೇ ಸ್ವಿಚ್ ಆಫ್ ಮಾಡ್ಬಿಡವ್ರೆ, ನಮ್ಮ ಹತ್ರ ಇಲ್ಲ ಅಂತೇಳಿ. ಬ್ಲಾಕ್ ಅಲ್ಲಿ ಅಂತಂದ್ರೆ ಎಲ್ಲರೂ 3,000-4,000 ಅಂತಾರೆ. 3,500 ನಾನು ತಗೊಂಡ್ಬರಕ್ಕಾಗ ಅದಕ್ಕೆ ಸೌದೆ ಮಾಡಕ್ಕೆ ಏನೇನು ಐಟಮ್ ಮಾಡ್ತೀವಿ ನೀವು? ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ಮಟನ್, ಲಿವರು, ತಲೆ ಮಾಂಸ ಎಲ್ಲ ಮಾಡ್ತೀವಿ. ದೋಸೆ, ಇಡ್ಲಿ. ಸರ್, ಮತ್ತೊಂದು ಮಾತು ಹೇಳಿದ್ವಿ ನೀವು, ಏನು ಸೌದೆ ರೇಟ್ ಸಹ ಜಾಸ್ತಿ ಆಗಿದೆ. 4 ರೂಪಾಯಿ ಇತ್ತು, 5 ರೂಪಾಯಿ ಆಗಿದೆ. 5 ರೂಪಾಯಿ ಆಗಿದೆ ಸೌದೆ. 200 kg 1,000 ರೂಪಾಯಿ, 800 ರೂಪಾಯಿ ತಂದು ಹಾಕೋದು. ಇವತ್ತು ಅವ್ರು ಬಂದು ಏನ್ ಮಾಡೋರು, 1,000 ರೂಪಾಯಿ ಮಾಡ್ಬಿಡೋರು ಅವ್ರು ಸೌದೆ. ಮಾಡ್ತಾವ್ರೆ ಸೌದೆ ಇಲ್ಲ ಅಂತಾರೆ. ಯಾಕಂದ್ರೆ ಒಲೆಗಳೆಲ್ಲ ಅನ್ಸ್ತಾವಲ್ಲ, ಒಲೆಗಳೆಲ್ಲ ಮಾಡ್ತಾ ಇರೋಲ್ಲ. ಹೋಟೆಲ್ ತುಂಬಾ ಕಷ್ಟ ಆಗ್ತಾ ಇದೆಯಾ? ಮಾಡಕ್ ಕಷ್ಟ ಸರ್, ಆಗಲ್ಲ. ಈ ಗ್ಯಾಸ್ ಮಾಡಕ್ಕಾಗಲ್ಲ, ಭಾರಿ ಕಷ್ಟ ಇದೆ. ಏನೋ ಅಷ್ಟು ವರ್ಷ ಸಿಕ್ಕೋದಿಲ್ಲ, ಬೇರೆ ಟ್ಯಾಕ್ಸು GST ಎಲ್ಲ ಬಂದು ನಮ್ಗೆ ಏನೋ ರೂಪಾಯಿ ಸಿಗ್ತಾ ಇಲ್ಲ ಇಲ್ಲಿ. ಎಲ್ಲ ತುಂಬಾ ಕಷ್ಟ. ಎಲ್ಲ ಫೋನ್ ಪೇ ಮಾಡಿದ್ದಾರೆ. GST 1 ಲಕ್ಷ ಹೋದ್ರೆ 1 ಕೋಟಿ ರೂಪಾಯಿ ಹೋದ್ರೆ ನಾವು 1 ಲಕ್ಷ 2 ಲಕ್ಷ ಟ್ಯಾಕ್ಸ್ ಕಟ್ಬೇಕು. ಬಡವ್ರು ಬಂದೇ ಇಲ್ಲ, ಆ ತರ ಆಗಿದೆ. ಅಲ್ಲ ಸರ್, ಈಗ ನೀವು ಮಾಡುವಂತದ್ದು ಐಟಮ್ ಕಡಿತ ಮಾಡಿದ್ರೆ ಏನಾದ್ರು ಅಂದ್ರೆ ಕಬಾಬ್ ಮಾಡಿದ್ವಿ, ಕಬಾಬ್ ಬೇರೆ ಬೇರೆ ಹೋಟೆಲ್ ಅಲ್ಲಿ ಕಬಾಬ್ ಮಾಡ್ತಾ ಇಲ್ಲ, ದೋಸೆ ಇಲ್ಲ, ಏನು ಮಾಡ್ತಾ ಇಲ್ಲ. ದೋಸೆ, ಇಡ್ಲಿ, ಕಬಾಬ್ ಏನು ಮಾಡ್ತಾ ಇಲ್ಲ. ಎಲ್ಲ ಐಟಮ್ ಇದು ಲಿವರ್ ಹಾಳು ಆಯ್ತದೆ. ಬಿರಿಯಾನಿ ಬಿಟ್ರೆ ಬೋಟಿ, ಮಟನ್, ಮುದ್ದೆ ಅಷ್ಟು ಬಿಟ್ಟು ಬೇರೆ ಇಲ್ಲ. ಸಾಕು, ಇಷ್ಟ ಅಷ್ಟೇ ಸಾಕು. ಇಷ್ಟು ಹೋಟೆಲ್ ಮಾಲೀಕರ ಮಾತ್ರ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ವಾಣಿಜ್ಯ ಸಿಲಿಂಡರ್ ಸಿಗದೇ ಇರೋ ಕಾರಣ ಇವತ್ತು ನಾವು ಅನಿವಾರ್ಯವಾಗಿ ಏನು ಸೌದೆಯಲ್ಲಿ ಅಡಿಗೆಯನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಏನು ಹೋಟೆಲ್ ಮಾಲೀಕರ ಮಾತಾಗಿರುತ್ತೆ. ಶಿವಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಇರಾನ್ ಮತ್ತೆ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಇವತ್ತು ಏನು ನಾನ್ ವೆಜ್ ಹೋಟೆಲ್ ಸಹ ಬಿದ್ದಿರುವಂತದ್ದು. ನಾನು ಇವತ್ತು ಕೋಲಾರದ ಹೊರವಲಯದಲ್ಲಿ ಇರುವಂತಹ ಏನು ಮೈಲಾರಿ ದಮ್ ಬಿರಿಯಾನಿ ಹೋಟೆಲ್ ಬಳಿ ಇದ್ದೇನೆ. ನೋಡಬಹುದು ಇಲ್ಲಿ ಹೋಟೆಲ್ ನಲ್ಲಿ ಸಿಲಿಂಡರ್ ಗಳ ಕೊರತೆಯಿಂದ ಇವತ್ತು ಏನು ಇಲ್ಲಿನ ಮಾಲೀಕರು ಏನು ಅನಿವಾರ್ಯವಾಗಿ ಇವತ್ತು ಸೌದೆಯಲ್ಲಿ ಊಟ ಮಾಡುವಂತಹ ಏನು ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು ನೋಡಬಹುದು. ಇವತ್ತು ಸೌದೆಯಲ್ಲೇ ಸಂಪೂರ್ಣವಾಗಿ ಇಲ್ಲಿ ನಾನ್ ವೆಜ್ ಅನ್ನ ತಯಾರು ಮಾಡಲಾಗ್ತಾ ಇದೆ. ಕಳೆದ 2-3 ದಿನಗಳಿಂದ ಸಹ ಏನು ಸಿಲಿಂಡರ್ ಇಲ್ಲದ ಕಾರಣ ಇವತ್ತು ಇಲ್ಲಿನ ಮಾಲೀಕರು ಸೌದೆಯಲ್ಲೇ ಇವತ್ತು ಏನು ಬಿರಿಯಾನಿಗಳನ್ನು ಮಾಡುವುದು ಮತ್ತೆ ಚಿಕನ್ ಐಟಮ್ ಸಹ ಮಾಡುವಂತದ್ದು ನೋಡಬಹುದು. ಈಗಾಗಲೇ ಬೆಳಿಗ್ಗೆಯಿಂದ ಸಹ ಎಲ್ಲಾ ರೀತಿಯ ಪದಾರ್ಥಗಳು ಸಹ ಏನು ಸೌದೆಯಿಂದಲೇ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಏನು ಕಳೆದ 4-5 ದಿನಗಳಿಂದ ಸಹ ಏನು ವಾಣಿಜ್ಯ ಸಿಲಿಂಡರ್ಗಳು ಸಿಗದೇ ಇರೋದ ಕಾರಣ ಇವತ್ತು ಇಲ್ಲಿನ ಮಾಲೀಕರು ಸಂಪೂರ್ಣವಾಗಿ ಸೌದೆಯಲ್ಲಿ ತಂದು ಇವತ್ತು ಅಡಿಗೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಅಡಿಗೆ ಮಾಡುವಂತ ಸಂದರ್ಭದಲ್ಲಿ ಸೌದೆಯ ರೇಟು ಸಹ
ಜಾಸ್ತಿ ಆಗಿದೆ ಎಂಬ ಏನ್ ಮಾತನ್ನು ಇಲ್ಲಿನ ಮಾಲೀಕರು ಹೇಳ್ತಿರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದ ಸಹ ಹಲವಾರು ರೀತಿಯ ಅಂತ ಹೇಳಿದ್ರೆ ಬಿರಿಯಾನಿ ಆಗ್ಬೋದು ಮತ್ತೆ ಇತರೆ ನಾನ್ ವೆಜ್ ಸಂಬಂಧಪಟ್ಟಂತಹ ಎಲ್ಲಾ ಆಹಾರಗಳನ್ನು ಸಹ ಸೌದೆಯಲ್ಲೇ ಮಾಡಿರುವಂತದ್ದು. ಇನ್ನು ಪ್ರಮುಖವಾಗಿ ಕಳೆದ 4-5 ದಿನಗಳಿಂದಲೂ ಸಹ ಏನು ಆ, ವಾಣಿಜ್ಯ ಗ್ಯಾಸುಗಳು ಸಿಗದೇ ಇರುವ ಕಾರಣ ಇವತ್ತು ಏನು ಇಲ್ಲಿನ ಮಾಲೀಕರು ಏನು ಸೌದೆಯನ್ನು ತಂದು ಸೌದೆಯಲ್ಲೇ ಊಟವನ್ನು ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿನ ಮಾಲೀಕರು ಸಹ ಇಲ್ಲಿ ಸೌದೆಯನ್ನು ತರುವ ಸಂದರ್ಭದಲ್ಲಿ ಸೌದೆಯ ದರವೂ ಸಹ ಹೆಚ್ಚಾಗಿರುವುದಂದ್ರೆ ಕೆಜಿಗೆ 4 ರೂಪಾಯಿ ಇದ್ದಂತಹ ಸೌದೆ ಇವತ್ತು ದಿಢೀರ್ನೆ 5 ರೂಪಾಯಿಗೆ ಮಾರಾಟವಾಗಿದೆ. ಈ ನಿಟ್ಟಿನಲ್ಲಿ ಮಾಲೀಕರು ಸಹ ಒಂದು ರೀತಿಯ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಸಿಲಿಂಡರ್ ಸಿಗ್ತಾ ಇಲ್ಲ ಮತ್ತೆ ಸೌದೆಯ ರೇಟು ಸಹ ಹೆಚ್ಚಾಗಿರುವ ಕಾರಣ ಇವತ್ತು ಏನು ಇಲ್ಲಿನ ಮಾಲೀಕರು ಸಹ ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿನ ಏನು ಮೈಲಾರಿ ದಮ್ ಬಿರಿಯಾನಿಯ ಅಂಗಡಿಯ ಮಾಲೀಕರು ಇದ್ದಾರೆ, ಅವ್ರು ಮಾತಾಡ್ತೀನಿ ಈಗ ಏನಂತ ಹೇಳ್ಬಿಟ್ಟು. ಸರ್, ಎಷ್ಟು ದಿನದಿಂದ ಇವತ್ತು ಸೌದೆಯಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ? 4-5 ದಿವಸದಿಂದ ಸೌದೆನ ಮಾಡ್ತಾ ಇದ್ದೀನಿ ಸರ್. 4-5 ದಿನ ಆಯ್ತು. ಎಲ್ಲಿ ಮಾಮೂಲಿ ಕೊಡೋದನ್ನು ಇಲ್ಲ, ಬ್ಲಾಕ್ ಅಲ್ಲಿ ಎಲ್ಲಿ ಸಿಗ್ತಾ ಇಲ್ಲ ಅಷ್ಟ ಆಯ್ತು. ಅದಕ್ಕೆ ಎಲ್ಲ ಸೌದೆನ ಮಾಡ್ತಾ ಇದ್ದೀನಿ ಸರ್, ಈಗ ಎಷ್ಟು ರೇಟ್ ಇದೆ ಸರ್? ಈಗ ಸರ್. ರೇಟು ಅಲ್ಲ, ಈಗ ಬ್ಲಾಕ್ ಅಲ್ಲಿ ಅಂತ ಇದ್ರಿ, ಮಾಮೂಲಿ ಎಷ್ಟು ಸಿಗ್ತಾ ಇತ್ತು ಮತ್ತೆ ಈಗ ಎಷ್ಟು ಹೇಳ್ತಾ ಇದ್ದಾರೆ? 2,500 ಕೊಟ್ಟರು. ಇವಾಗ ಫೋನೇ ಸ್ವಿಚ್ ಆಫ್ ಮಾಡಿಬಿಡವ್ರೆ, ನಮ್ಮ ಹತ್ರ ಇಲ್ಲ ಅಂತೇಳಿ. ಬ್ಲಾಕ್ ಅಲ್ಲಿ ಅಂತಂದ್ರೆ ಎಲ್ಲರೂ 3,000-4,000 ಅಂತಾರೆ. 3,500 ಇಲ್ಲ ನಾವು ತಗೊಂಡ್ಬರ್ತಾರೆ. ಅದಕ್ಕೆ ಸೌದೆ ಬಳಕೆ ಎಷ್ಟು ದಿನದಿಂದ ಮಾಡ್ತಾ ಇದ್ದೀರಿ ಸರ್? ಇವಾಗ ಏನೇನು ಐಟಮ್ ಮಾಡ್ತೀರಿ ನೀವು ಅಂತ ಹೋಟ್ಲ? ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಬೋಟಿ, ಮಟನ್, ಲಿವರು, ತಲೆ ಮಾಂಸ ಎಲ್ಲ ಮಾಡ್ತೀವಿ. ದೋಸೆ, ಇಡ್ಲಿ. ಸರ್, ಮತ್ತೊಂದು ಮಾತು ಹೇಳಿದ್ರಿ ನೀವು, ಏನು ಸೌದೆ ರೇಟ್ ಸಹ ಜಾಸ್ತಿ ಆಗಿದೆ. ಸೌದೆ ರೇಟ್ 4 ರೂಪಾಯಿ ಇತ್ತು, 5 ರೂಪಾಯಿ ಆಗಿದೆ. 5 ರೂಪಾಯಿ ಆಗಿದೆ ಸೌದೆ. 200 ಕೆಜಿ 1,000 ರೂಪಾಯಿ, 800 ರೂಪಾಯಿ ತಂದು ಹಾಕೋದು. ಇವಾಗ ಅವ್ರು ಬಂದು ಏನ್ ಮಾಡೋರು, 1,000 ರೂಪಾಯಿ ಮಾಡ್ಬಿಡೋರು ಅವ್ರ ಸೌದೆ. ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅವರು. ಡಿಮಾಂಡ್ ಮಾಡ್ತಾವ್ರೆ ಸೌದೆ ಇಲ್ಲ ಅಂತಾರೆ. ಯಾಕಂದ್ರೆ ಒಲೆಗಳೆಲ್ಲ ಅನ್ಸ್ತಾರಲ್ಲ, ಒಲೆಗಳೆಲ್ಲ ಮಾಡ್ತಾರ ಇವಾಗ. ಈಗ ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ ಅಂತ ಹೇಳಿ? ಅಲ್ಲ ಸರ್, ಹೋಟೆಲ್ ನಡೆಸೋದು ತುಂಬಾ ಕಷ್ಟ ಆಗ್ತಾ ಇದೆಯಾ? ಮಾಡೋ ಕಷ್ಟ ಸರ್, ಆಗಲ್ಲ. ಈ ಗ್ಯಾಸ್ಗಳಲ್ಲಿ ಸೌದೆ ಮಾಡೋಕ್ಕಾಗಲ್ಲ, ಭಾರಿ ಕಷ್ಟ ಇದೆ. ಏನೋ ಅಷ್ಟು ಸಿಕ್ಕೋದು, ಬೇರೆ ಟ್ಯಾಕ್ಸು GST ಎಲ್ಲ ಬಂದು ನಮ್ಗೇನು ರೂಪಾಯಿ ಸಿಗ್ತಾ ಇಲ್ಲ ಇಲ್ಲಿ. ಎಲ್ಲ ತುಂಬಾ ಕಷ್ಟ. ಎಲ್ಲ ಫೋನ್ ಪೇ ಮಾಡ್ತಾರೆ. GST 1 ಲಕ್ಷ ಹೋದ್ರೆ, 1 ಕೋಟಿ ರೂಪಾಯಿ ಹೋದ್ರೆ ನಾವು 1 ಲಕ್ಷ 2 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಬಡವ್ರು ಬಂದಂಗೆ ಇಲ್ಲ, ಆ ಥರ ಆಗಿದೆ. ಅಲ್ಲ ಸರ್, ಈಗ ನೀವು ಇಲ್ಲಿ ಮಾಡುವಂತದ್ದು ಐಟಮ್ ಸಹ ಕಡಿತ ಮಾಡಿದ್ರೆ ಏನಾದ್ರು ಅಂದ್ರೆ ಕಬಾಬ್ ಮಾಡಿದ್ರಿ, ಕಬಾಬ್ ಬೇರೆ ಬೇರೆ ಹೋಟೆಲ್ ಕಬಾಬ್ ಮಾಡ್ತಾ ಇಲ್ಲ. ದೋಸೆ ಇಲ್ಲ, ಏನು ಮಾಡ್ತಾ ಇಲ್ಲ. ದೋಸೆ, ಇಡ್ಲಿ, ಕಬಾಬ್ ಏನು ಮಾಡ್ತಾ ಇಲ್ಲ. ಎಲ್ಲ ಐಟಮ್ ಇದು ಲಿವರು ಹಾಳು ಆಯ್ತಲ್ಲ. ಬಿರಿಯಾನಿ ಬಿಟ್ಟರೆ ಬೋಟಿ, ಮಟನ್, ಮುದ್ದೆ ಅಷ್ಟು ಬಿಟ್ಟು ಗಾಡಿ ಇಲ್ಲ. ಸಾಕು, ಎಷ್ಟಾದ್ರೂ ಅಷ್ಟೇ ಸಾಕು. ಇಷ್ಟು ಹೋಟೆಲ್ ಮಾಲೀಕರ ಮಾತ್ರ ಒಟ್ಟಾರೆ ಹೇಳ್ಬೇಕಂತಂದ್ರೆ ಏನು ವಾಣಿಜ್ಯ ಸಿಲಿಂಡರ್ ಸಿಗದೇ ಇರೋ ಕಾರಣ ಇವತ್ತು ನಾವು ಅನಿವಾರ್ಯವಾಗಿ ಏನು ಸೌದೆಯಲ್ಲಿ ಅಡುಗೆಯನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಏನು ಹೋಟೆಲ್ ಮಾಲೀಕರ ಮಾತಾಗಿರುತ್ತೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.